ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೋಯಾ ಮೈಕ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದು ಬೋಯಾ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಮಾತ್ರ ಯೂಸ್ಫುಲ್ ಆಗುತ್ತೆ, ಅಥವಾ ನೀವು ಹೊರಗಡೆ ಏನಾದರೂ ಒಂದು ಇಂಟರ್ವ್ಯೂ ಮಾಡೋ ಟೈಮ್ ಆಗಿರ್ಬೋದು, ಅಥವಾ ಒಂದು ವ್ಲಾಗಿಂಗ್ ಮಾಡೋ ಟೈಮ್ಲಿ ಇಬ್ಬರು ಪರ್ಸನ್ ಜೊತೆ ಇಂಟರ್ವ್ಯೂ ಮಾಡೋ ಟೈಮ್ಲಿ ಈ ಒಂದು ಮೈಕ್ಗಳು ಯೂಸ್ ಆಗುತ್ತೆ. ಬಟ್ ಈ ಒಂದು ಮೈಕು, ಈ ಅನ್ಬಾಕ್ಸಿಂಗ್ ಮಾಡ್ತಿರೋಂಥ ಮೈಕು, ಇದನ್ನು ವ್ಲಾಗ್ ಮಾಡೋದಕ್ಕೆ ಆಗಿರ್ಬೋದು, ಅಥವಾ ನಾವು ಹೊರಗಡೆ ಏನಾದರೂ ಒಂದು ಇಂಟರ್ವ್ಯೂ ಮಾಡೋ ಟೈಮ್ಲಿ ಆಗಿರ್ಬೋದು, ತುಂಬಾ ಒಂದು ಯೂಸ್ಫುಲ್ ಆಗುತ್ತೆ. ಸೊ ನಾನು ವ್ಲಾಗಿಂಗ್ ಮಾಡೋ ಟೈಮಲ್ಲಿ ಒಂದು ಮೈಕ್ನ ಅವಶ್ಯಕತೆ ಜಾಸ್ತಿ ಇರ್ತಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ಬೋಯಾ ಮೈಕನ್ನು ತೊಗೊಂಡಿರುವಂಥದ್ದು. ಸೊ ಅದನ್ನೇ ಇವತ್ತಿನ ಒಂದು ವೀಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಮಾಡ್ತಾಯಿದ್ದೀನಿ. ಸೊ ಇನ್ನೇತರ ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನೀವೇನು ಸೋಷಿಯಲ್ ಮೀಡಿಯಾದಲ್ಲಿತ್ತು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ಕೂಡ ನಮ್ಮ ಚಾನಲ್ ಇರುವಂಥ ಒಂದು ಇದನ್ನು ಆರಾಮಾಗಿ ಫಾಲೋ ಮಾಡ್ಬೋದು ಮತ್ತು ಲೈಕ್ ಮಾಡ್ಬೋದು ಪೇಜನ್ನು. ಸೊ ಇನ್ನೇಕ್ ತಡ ಬನ್ನಿ ಪಟಾಪಟ ಅಂತ ಅನ್ಬಾಕ್ಸಿಂಗ್ ಮಾಡೋಣ ಮತ್ತು ರಿವ್ಯೂನ ಮಾಡೋಣ. ಸೊ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇವಾಗ, ನೀವು ಗಮನಿಸ್ತಾ ಇದ್ದೀರಾ. ಸೊ ತುಂಬನೊಂದು ಸಖತ್ತಾಗಿ ಪ್ಯಾಕ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟ್ನವರು ಆಲ್ಮೋಸ್ಟ್ ಇದನ್ನು ಚೆನ್ನಾಗೇ ಪ್ಯಾಕ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಸೊ ಅನ್ಬಾಕ್ಸಿಂಗ್ ಟೈಮ್ ಈಗ. ಜಸ್ಟ್ ಹಿಂಗೆ ಓಪನ್ ಮಾಡ್ತಾವೆ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ, ಗಮನಿಸ್ತಿದ್ರೆ. ಸೊ ಒಳ್ಳೆ ಸ್ಪಂಜ್ ಥರ ಇರೋದನ್ನೆಲ್ಲ ಫುಲ್ ಕವರಾಗಿ ಮಾಡಿಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್, ಒಳ್ಳೆ ಸೇಫ್ಟಿಯಾಗಿರುತ್ತೆ ಅಂತ. ಈ ರೀತಿ ಮಾಡಿದ್ರೆ ತುಂಬಾ ಸೇಫ್ಟಿಯಾಗಿರುತ್ತೆ ಒಳಗಡೆ ಅಂತ ಹೇಳ್ಬೋದು. ಸೊ ಇದು ಬಂತು ನೋಡಿ ನಮ್ಮ ಬೋಯಾ ಮೈಕ್. ಸೊ ಇದ್ರ ಬಗ್ಗೆ ಸ್ವಲ್ಪ ಫ್ಯೂಚರ್ಸ್ ಇದೆ ಮತ್ತು ಸ್ಪೆಸಿಫಿಕೇಷನ್ ಇದೆ. ಸೊ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಇದು ಒಳ್ಳೆಯ ಒಂದು ಏನೇನೆಲ್ಲ ಒಂದು ಸ್ಪೆಸಿಫಿಕೇಷನ್ಸ್ ಹೊಂದಿದೆ ಅನ್ನೋದೆಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ನೋಡ್ಕೋಬೋದು. ಸೊ ಅಕಸ್ಮಾತ್ ನೀವು ಇಲ್ಲೇ ಚೆಕ್ ಮಾಡ್ಕೋತೀನಿ ಅಂತ ಕೂಡ ನೋಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಸೊ ಒಂದು ಸಾರಿ ನೋಡ್ಕೊಳ್ಳಿ. ಸೊ ಇಲ್ಗಡೆ ಬಂತು ಅಂದರೆ ಅವರು ಬ್ರ್ಯಾಂಡ್ ನೇಮ್ ಹಾಕಿದ್ದಾರೆ, ಮತ್ತು ಮೈಕ್ ಸಿಂಬಲ್ ಹಾಕಿದ್ದಾರೆ, ಮತ್ತು ಯೂನಿವರ್ಸಲ್ ಅಂದ್ಬಿಟ್ಟು ಒಂದು ಹಾಕ್ಕೊಂಡಿದ್ದಾರೆ. ಇದು ಬೋಯಾ MM1 ಅಂತ, ಸರಿನಾ? ಈ ಒಂದು ಮೈಕ್ ನೇಮ್ ಒಂದು, ಮಾಡೆಲ್ ನೇಮ್ ಒಂದು ಬೋಯಾ MM1 ಅಂತ, ಸರಿನಾ? ಓಕೆ, ಬನ್ನಿ ಪಟಪಟ ಅಂತ ಓಪನ್ ಮಾಡೋಣ. ಸೊ ಓಪನ್ ಏನೋ ಆಯಿತು. ಸೊ ನೋಡೋಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ ಬೋಯಾ ಮೈಕು. ಸೊ ಇದರೊಳಗೆ ಏನೇನೆಲ್ಲ ಇದೆ ಅಂತಂದರೆ, ಸೊ ಇದೊಂದು ಯೂಸರ್ ಮೆನು ಇದೆ, ನೀವು ನೋಡ್ಬೋದು. ಸೊ ಏನೆಲ್ಲ ಒಂದು ನಾವು ಜಾಗೃತಿಯನ್ನು ವಹಿಸ್ಕೋಬೇಕು ಯೂಸ್ ಮಾಡೋಕ್ಕೆ ಮುಂಚೆ ಅನ್ನೋದು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ, ಸೊ ಇದನ್ನು ಪೂರ್ತಿಯಾಗಿ ನೋಡಿ ನಂತರ ಯೂಸ್ ಮಾಡಿ, ಏನು ಸಮಸ್ಯೆ ಇಲ್ಲ. ನೀವೇನು ಬೋಯಾ ಮೈಕ್ ಯೂಸ್ ಮಾಡ್ತಿರ್ತೀನಿ ಅಂದರೆ ಏನೇನು ಅವಶ್ಯಕತೆನೇ ಇರೋಲ್ಲ. ಸೊ ಇದನ್ನು ಸೈಡ್ಗೆ ಇಡೋಣ. ಸೊ ಮೇಯ್ನಾಗಿ ನೀವು ಗಮನಿಸ್ತಿದ್ದೀರಾ, ಇದನ್ನು ಸೇಫ್ಟಿಯಾಗಿ ಇಟ್ಕೊಳ್ಳೋಕ್ಕೆ ಒಂದು ಏನು ಪೌಚ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಈ ಒಂದು ಬೋಯಾ ಮೈಕ್ ಯಾವ ರೀತಿ ಇದೆ ಅದೇ ರೀತಿಯಾದ ಒಂದು ಸೈಜ್ ಇರೋ ಒಂದು ಪ್ಯಾಕೆಟ್ ಅಂತಲೇ ಅನ್ಬೋದು. ಇದನ್ನು ಚೆನ್ನಾಗಿದೆ, ಇದು ಕೂಡ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ನೋಡೋದಾಯಿತು ಅಂದರೆ ಆಡಿಯೋ ಜಾಕ್ಗಳಿದೆ, ಎರಡು ಆಡಿಯೋ ಜಾಕ್ ಕೊಟ್ಟಿರ್ತಾರೆ, ನೀವು ಗಮನಿಸ್ತಾ ಇದ್ದೀರಾ. 2 ಆಡಿಯೋ ಜಾಕ್ ಇದೆ, 1 ಮತ್ತು 2, ಟೋಟಲ್ 2 ಕೊಟ್ಟಿರ್ತಾರೆ. ಸೊ ಇದು ಮೈಕ್ ಸ್ಟ್ಯಾಂಡ್, ಸರಿನಾ? ಕೆಳಗಡೆ ಗ್ರಿಪ್ಪಾಗಿ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಇದೆ ಸದ್ಯಕ್ಕೆ ಮೈಕು ಒಳ್ಳೆ ಕೊತ್ತಿ ಕ್ಯಾಟ್ ಇರುತ್ತಲ್ಲ, ಕ್ಯಾಟ್ ಮೇಲೆ ಒಂಥರ ತುಪ್ಪೆ ಇರುತ್ತಲ್ಲ, ಆ ರೀತಿಯಾಗಿದೆ. ಓಪನ್ ಮಾಡೋಣ ಇದನ್ನು. ತುಂಬಾ ಒಂದು ಮಾಡಿದ್ದಾರೆ. ಓಕೆ, ತೆಗ್ದಿದ್ದೀವಿ. ನೋಡ್ತೀರಾ, ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತಲೇ ಅನ್ಬೋದು. ನೀವು ನೋಡ್ತಾ ಇದ್ದೀರಾ, ಒಳ್ಳೆ ಸಖತ್ತಾಗಿದೆ, ಒಳ್ಳೆ ವೆಯ್ಟ್ ಆಗಿದ್ದು ಕೂಡ ಇದೆ ಅಂತಲೇ ಹೇಳ್ಬೋದು. ಓವರಾಲ್ ಇದನ್ನು ಒಂದು ಟೆಸ್ಟ್ ಮಾಡಿ ನೋಡೋಣ. ಸೊ ಇದಿಷ್ಟು ಐಟಮ್ಗಳು ಈ ಒಂದು ಬಯೋ ಮೈಕ್ನ ಪರ್ಚೇಸ್ ಮಾಡೋ ಟೈಮಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ಯಾವ ರೀತಿಯಾಗಿ ಯೂಸ್ ಮಾಡೋದು ಮತ್ತು ಎಲ್ಲೇ ಯೂಸ್ ಮಾಡೋದು, ಸೊ ಇದಿಷ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇದೊಂದು ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಸೊ ಬಂದಿದ್ದೀರ ಒಂದು ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ಟೆಸ್ಟ್ ಮಾಡಿ ನೋಡೋಣ.
ಈ ಒಂದು ವಾಯ್ಸ್ ಒಂದು ಬೋಯಾ MM1 ಒಂದು ಮೈಕ್ರೋಫೋನ್ ಅಲ್ಲಿ ರೆಕಾರ್ಡ್ ಆಗ್ತಿರುವಂತದ್ದು. ಸೊ ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ತಿದೆ ಯಾವ ರೀತಿಯಾಗಿ ಬರ್ತಿದೆ ಅಂತ. ಸೊ ನನ್ನ ಒಂದು ಓನ್ ರಿವ್ಯೂ ಪ್ರಕಾರ ಆಡಿಯೋ ಕ್ವಾಲಿಟಿ ಓಕೆ ಅನ್ನಿಸ್ತು, ಬಟ್ ವಾವ್ ಅಂತ ಯಾವುದೇ ಕಾರಣಕ್ಕೂ ಹಂಚಿಲ್ಲ ಈ ಒಂದು ಬೋಯಾ MM1 ಮೈಕ್. ವ್ಲಾಗಿಂಗ್ಗೆ ಹೊರಗಡೆ ಆಯಿತು ಅಂತಂದ್ರೆ, ವಿಡಿಯೋ ಶೂಟ್ ಮಾಡೋಕೆ ಹೋಯ್ತು ಅಂದ್ರೆ ಒಂದು ರೇಂಜಿಗೆ ಓಕೆ ಅನ್ನಿಸ್ತು. ಅದನ್ನ ಬಿಟ್ರೆ ಈ ಒಂದು ಚೆನ್ನಾಗಿರುವಂಥದ್ದು, ಸಖತ್ತಾಗಿರುವಂಥದ್ದು ಏನು ಒಂದು ಸ್ಪೆಸಿಫಿಕೇಶನ್ಸ್ ಆಗಿರ್ಬೋದು, ಒಂದು ಆಡಿಯೋ ಕ್ವಾಲಿಟಿ ನಮಗೆ ಕೊಡೋದಾಗಿರ್ಬೋದು ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ನನ್ನ ಒಂದು ಆನೆಸ್ಟ್ ರಿವ್ಯೂ ಪ್ರಕಾರ ನೀವು ಒಂದು 1800 ರೂಪಾಯಿ ಬಜೆಟ್ ಇತ್ತು ಅಂತಂದರೆ ಈ ಒಂದು ಬೈಕ್ ತಗೊಳ್ಳೋಕ್ಕೆ ಓಕೆ ಅನಿಸುತ್ತೆ. ಅದನ್ನು ಬಿಟ್ಟರೆ ಚೆನ್ನಾಗಿದೆ ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ, ಯಾಕಂದರೆ ನನಗೆ ಅಷ್ಟೊಂದು ತೃಪ್ತಿಕರ ಆಗುವಂಥ ರೀತಿಯಲ್ಲಿ ಇದು ಒಂದು ಆಡಿಯೋ ಕ್ವಾಲಿಟಿನ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ನಾನು ಇದಕ್ಕೆ ಮಾರ್ಕ್ಸ್ ಕೊಡೋದಾಯ್ತು ಅಂತಂದರೆ 100ಗೆ ನಾನು 70 ಕೊಡ್ತೀನಿ ಅಷ್ಟೇ. 70 ಕೊಡ್ಬೋದು, ಅದನ್ನ ಬಿಟ್ಟರೆ ಯಾವುದೇ ಕಾರಣಕ್ಕೂ ಔಟ್ ಆಫ್ ಔಟ್ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಒಂದು ರೇಂಜು ಸ್ವಲ್ಪ 1500-2000ಕ್ಕಿಂತ ಜಾಸ್ತಿ ಇತ್ತು ಅಂತಂದರೆ ಬೇರೆ ಬೇರೆ ಮೈಕ್ಗಳಿದೆ, ಅದನ್ನು ಪರ್ಚೇಸ್ ಮಾಡ್ಬೋದು. ಅಥವಾ ಬೋಯೋದವ್ರದ್ದು ಇನ್ನೊಂದು ಮೈಕ್ ಇದೆ, ಸೊ ಅದನ್ನು ಕೂಡ ನೀವು ಕಾಲರ್ ಮೈಕ್ ಹಾಕೋತೀವಲ್ಲ ಆ ಮೈಕ್ನ ತಗೊಳ್ಳಿ, ಅದು ಚೆನ್ನಾಗಿ ಅದೇ ಸಖತ್ತಾಗಿದೆ ನಮ್ಮ ಪ್ರಕಾರ. ಅದನ್ನ ಬಿಟ್ಟರೆ ಈ ಒಂದು ಮೈಕ್ ಕ್ವಾಲಿಟಿಲಿ ಅಷ್ಟೊಂದು ನನಗೆ ಚೆನ್ನಾಗಿದೆ ಅಂತ ನನಗೇನು ಅನಿಸಿಲ್ಲ ಅಂತಲೇ ಅನ್ಬೋದು. ಸೊ ಓಕೆ, ನಿಮ್ಗೇನಾದ್ರು ಈ ಒಂದು ಮೈಕ್ ಇಷ್ಟ ಆಗಿದೆ, ಕ್ವಾಲಿಟಿ ಇಷ್ಟ ಆಯಿತು ಅಂತ ನಿಮ್ಗೇನಾದ್ರು ಅನಿಸಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ದು. ನಿಮಗೆ ಬೈ ಮಾಡ್ತೀನಿ ಅಂದರೆ ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ಓಕೆ, ಇದಿಷ್ಟು ಇವತ್ತಿನ ಒಂದು ಬೋಯಾ MM1 ಮೈಕ್ನ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ. ಓಕೆ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮ್ಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಸಿಗೋಣ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್.